ವರ್ಷದಲ್ಲಿ ಬರುತ್ತೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದರೆ ಇವತ್ತು ರಿನವಬಲ್ ಎನರ್ಜಿ ಅನ್ನೋದು ತುಂಬ ಮುಖ್ಯವಾಗಿದೆ. ಅಂದರೆ ಮರು ನಿರ್ಮಾಣ ಮಾಡುವಂಥದ್ದು. ಯಾಕಂದರೆ ಇವತ್ತು ಸಿಕ್ತಿರುವಂಥ ನೀರಿನ ಮೂಲ ಆಗಿರ್ಬೋದು ಅಥವಾ ಕಲ್ಲಿದ್ದಲಿನ ಮೂಲ ಆಗಿರ್ಬೋದು, ಗಾಳಿಯಿಂದ ತಯಾರಾಗುವಂಥ ಒಂದು ಏನು ವಿದ್ಯುತ್ತಿನ ತಯಾರಿಕೆ ಇದೆ, ಅದರ ಒಂದು ವಿಚಾರ ತಗೊಂಡ್ರೆ ಇವತ್ತು ಸೋಲಾರು ಅತಿ ಹೆಚ್ಚು ಫೋಕಸ್ ಆಗ್ತಿರುವಂಥ ವಿಚಾರ ಆಗಿದೆ. ಈ ವಿಚಾರವಾಗಿ ರಾಜ್ಯ ಸರ್ಕಾರಗಳಾಗಿರ್ಬೋದು ಅಥವಾ ಕೇಂದ್ರ ಸರ್ಕಾರಗಳಾಗಿರ್ಬೋದು ಅತಿ ಹೆಚ್ಚಿನ ಒತ್ತು ಕೊಡ್ತಾ ಇದ್ದಾರೆ. ಈ ವಿಚಾರವಾಗಿ ಮಾತಾಡೋದಕ್ಕೆ ನಾವು ತುಮಕೂರಲ್ಲಿ ಇದ್ದೀವಿ. ಇವಾಗ ತುಮಕೂರಲ್ಲಿ ಶಿವಾಜಿ ಸರ್ ಜೊತೆಲಿ ಇದ್ದೀವಿ. ಏನು ಸೋಲಾರ್ ರೂಫ್ ಟಾಪ್ ಅಂದರೆ, ಇದಕ್ಕೆ ಯಾವ ರೀತಿಯಾದ ಸರ್ಕಾರಗಳು ಇದಕ್ಕೆ ಸಪೋರ್ಟ್ ಮಾಡ್ತಾ ಇದೆ ಮತ್ತು ಜನರು ಯಾಕೆ ಇದನ್ನ ಹಾಕಿಸ್ಕೋಬೇಕು, ಇವ್ರಿಗೆ ಎಷ್ಟು ಖರ್ಚು ಬರುತ್ತೆ, ಇವ್ರಿಗೆ ಯಾವ ರೀತಿಯಾದ ಲೋನ್ ಫೆಸಿಲಿಟಿ ಸಿಗುತ್ತೆ, ಆಮೇಲೆ ಭಾರತದಲ್ಲಿ ಯಾವ್ಯಾವ ವಿಚಾರದಲ್ಲಿ ಇವತ್ತು ಈ ಸೋಲಾರ್ ರೂಫ್ ಟಾಪ್ನ ಅಳವಡಿಸಿದ್ದಾರೆ ಅನ್ನೋ ವಿಚಾರಕ್ಕೆ ಮಾತಾಡ್ತಾ ಹೋಗೋಣ. ಶಿವಾಜಿ ಸರ್, ಇವಾಗ ಇದು ಕೇವಲ ಮನೆಗೆ ಮಾತ್ರ ಸೀಮಿತನೋ ಅಥವಾ ಇವಾಗ ನೀವು ತೋರಿಸ್ತಿರೋ ಥರ ಕಮರ್ಷಿಯಲ್ ಇದೆ, ಇಲ್ಲಿ ಪಾರ್ಕ್ ಇದೆ, ಆಮೇಲೆ ಸ್ಕೂಲ್ಗಳು ಹಾಕಿದ್ದೀರಾ, ಏರ್ಪೋರ್ಟ್ ಅಲ್ಲಿ ಇದೆ, ಯಾವ ತರ ಸರ್ ಅದು? ಸರ್ ಈಗ ನಿಮ್ದು ರೆಸಿಡೆನ್ಷಿಯಲ್ ನಿಮ್ಗೆ ಅರ್ಥ ಆಯ್ತು ಅನ್ಕೋತೀನಿ. ಹೌದು. ಇನ್ನು ನೆಕ್ಸ್ಟ್ ಏನಂದ್ರೆ ಕಮರ್ಷಿಯಲ್ ಬಿಲ್ಡಿಂಗ್ ಆಗಿರ್ಲಿ, ಇಂಡಸ್ಟ್ರೀಸ್ ಆಗಿರ್ಲಿ, ಅವ್ರಿಗೆ ಏನಂತಂದ್ರೆ ಇಲ್ಲಿ ಯಾವುದೇ ತರ ಸಬ್ಸಿಡಿ ಸಿಗಲ್ಲ. ಒಂದ್ ಏನ್ ಬೆನಿಫಿಟ್ ಅಂತಾರೆ ಅವ್ರಿಗೆ, ಟ್ಯಾಕ್ಸ್ ಬೆನಿಫಿಟ್ ಇದೆ, ಟ್ಯಾಕ್ಸ್ ಡಿಪ್ರಿಸಿಯೇಷನ್ ಬೆನಿಫಿಟ್ ಇದೆ, ಟ್ಯಾಕ್ಸ್ ಫ್ರೀ, ಟ್ಯಾಕ್ಸ್ 40% ಅವ್ರಿಗೆ ಟ್ಯಾಕ್ಸ್ ಫ್ರೀ ಬರುತ್ತೆ. 40%. ಓಕೆ. ಈಗ ಯಾವುದೇ ಮಷಿನರಿ ತಗೊಳ್ಳಿ, ಈಗ ಮೆಡಿಕಲ್ ಇಕ್ವಿಪ್ಮೆಂಟ್ಸ್ ತಗೊಳ್ಳಿ, ಅವ್ರಿಗೆ 25% ಸಬ್ಸಿಡಿ ಇದು ಬರುತ್ತೆ, ಟ್ಯಾಕ್ಸ್ ಫ್ರೀ ಬರುತ್ತೆ. ಹೌದು, ಟ್ಯಾಕ್ಸ್ ಡಿಪ್ರಿಸಿಯೇಷನ್ ಬರುತ್ತೆ ಸರ್. ಓಕೆ. ಈಗ ನಮ್ಮ ಸೋಲಾರ್ ತಗೊಂಡ್ರೆ 40% ಡಿಪ್ರಿಸಿಯೇಷನ್ ಬರುತ್ತೆ. ಅಂದ್ರೆ 100 ರೂಪಾಯಿ ವಸ್ತು ತಗೊಂಡ್ರೆ 40 ರೂಪಾಯಿ ಟ್ಯಾಕ್ಸ್ ಹಾಕಲ್ಲ. ಹಾ, ಟ್ಯಾಕ್ಸ್ ನೀವು ಈಗ 100 ರೂಪಾಯಿ ನೀವು ಟ್ಯಾಕ್ಸ್ ಕಟ್ಟಬೇಕಾಗಿರುತ್ತೆ ಅಂತ ಇಟ್ಕೊಳ್ಳಿ, ನಿಮ್ಮ ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕಾಗಿರುತ್ತೆ. ಅದರಲ್ಲಿ 40 ರೂಪಾಯಿ ಸೋಲಾರ್ ಇಂದ ಮೈನಸ್ ಆಗುತ್ತೆ, ಮೈನಸ್ ಮಾಡ್ಬಿಡ್ತಾರೆ. ಓಕೆ, ಸೂಪರ್. ಡಿಪ್ರಿಸಿಯೇಷನ್ ಅದ್ಭುತ. ಇದು ಬಂದು ಇಂಡಸ್ಟ್ರಿಗಾಗ್ಲಿ ಕಮರ್ಷಿಯಲ್ ಬಿಲ್ಡಿಂಗ್ಸ್ ಆಗಲಿ. ಈಗ ಇನ್ನೊಂದು ಬೆನಿಫಿಟ್ ಅಂದ್ರೆ ಅವ್ರಿಗೆ ಇವಾಗ ಮನೆಗಳಿಗಾದ್ರೆ GST ಮೈನಸ್ ಎಲ್ಲ ಎಂಡ್ ಕಸ್ಟಮರ್ಗೆ ಬಿದ್ದ್ಬಿಡುತ್ತೆ. ಈಗ ಕಮರ್ಷಿಯಲ್ಗಾದ್ರೆ GST ಇನ್ಪುಟ್ ಸಿಗುತ್ತೆ. ಹೌದು. ಈಗ ನೋಡಿ, ಈ ಸ್ಕೀಮ್ ಅಲ್ಲಿ ಇವ್ರಿಗೆ ಒಂದು 2 ರಿಂದ 3 ಇಯರ್ ಅಲ್ಲಿ ಇವರಿಗೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಆಗ್ಬಿಡುತ್ತೆ. ಏನ್ ಇನ್ವೆಸ್ಟ್ ಮಾಡಿರ್ತಾರೋ ಅದು 3 ವರ್ಷದಲ್ಲಿ ರಿಟರ್ನ್ ಆಗುತ್ತೆ. ಈ ಸ್ಕೀಮ್ ಇದ್ರ ಬಂದು ಇದ್ರದ್ದು ವಾರಂಟಿ ಆಗ್ಲಿ, ಇದ್ರದ್ದು ಬಳಕೆ ಆಗ್ಲಿ 25 ವರ್ಷ ಸರ್. 25 ವರ್ಷ ವಾರಂಟಿಲಿ ನೀವು 3 ವರ್ಷದಲ್ಲೇ ನಿಮ್ಮ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಬಂದ್ರೆ ಇನ್ನು 22 ವರ್ಷ ಫ್ರೀ ಎಲೆಕ್ಟ್ರಿಸಿಟಿ. ಅಂದ್ರೆ ಇದರಲ್ಲಿ ಕೆಟ್ಟೋಗುವಂತ ಸಂಭಾವನೆ ಇದೆಯಾ ಸರ್? ಸರ್, ಕೆಟ್ಟೋಗೋದಂತಂದ್ರೆ ಮಷೀನ್ ಅಂದ ತಕ್ಷಣ ಇನ್ವರ್ಟರ್, ACDB, DCDB ಅಂತ ಇರುತ್ತೆ. ಪ್ಯಾನಲ್ಸ್ ಇಲ್ಲ, ಪ್ಯಾನಲ್ಸ್ ನಾರ್ಮಲ್ ಆಗಿದೆ. ಇವಾಗ ನೋಡಿ ಸರ್, ಟಾಟಾದ್ ಬಂದು ನಾವು 0.7% ಇಯರ್ ಆನ್ ಇಯರ್ ಡಿಪ್ರಿಸಿಯೇಷನ್ ಕೊಡ್ತೀವಿ. ಅಂದ್ರೆ ಕಮ್ಮಿ ಆಗ್ತಾ ಹೋಗುತ್ತೆ. ಅದ್ರ ಅರ್ಥ ಏನ್ ಗೊತ್ತಾ ಸರ್, 25ನೇ ವರ್ಷಕ್ಕೆ 25ನೇ ವರ್ಷದಲ್ಲಿ 80% ಸೋಲಾರ್ ವರ್ಕ್ ಆಗ್ತಾ ಇರುತ್ತೆ. 80%. ಹೌದು. ಅಂದ್ರೆ 100 ಯೂನಿಟ್ ತಯಾರಾಗೋ ಜಾಗದಲ್ಲಿ 80 ಯೂನಿಟ್ ತಯಾರಾಗುತ್ತೆ. ಕರೆಕ್ಟ್. ಆ ತರ ಅಂದ್ರೆ ಅದು ಅಷ್ಟೊಂದು ಇದು ಡಿಪ್ರಿಸಿಯೇಷನ್ ಅಲ್ಲ ಸರ್. ಸೊ ಇಷ್ಟೊಂದು ಕ್ವಾಲಿಟಿ 25 ವರ್ಷ ಸರ್ವಿಸ್ ಕೊಟ್ಟರೆ ಒಂದು ಸ್ವಲ್ಪ ಕಮ್ಮಿ ಆಗುತ್ತೆ. ಹೌದು, 0.7% ಇಯರ್ ಆನ್ ಇಯರ್. ಸರ್, ಇದು ಏನು ಸೋಲಾರ್ ಮ್ಯಾನುಫ್ಯಾಕ್ಚರಿಂಗ್ ಪ್ಯಾನಲ್ಸ್ ನೀವು ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಸರ್ ಅಥವಾ ಹೊರದೇಶದಲ್ಲಿ ಇರುತ್ತೆ? ಈಗ ಟಾಟಾ ಅಂದ ತಕ್ಷಣ ನಿಮಗೆ ಗೊತ್ತಿರ್ಬೋದು, ಮೇಡ್ ಇನ್ ಇಂಡಿಯಾ. ಹೌದು ಸರ್, ನಮ್ಗೆ ಎಷ್ಟು ದೂರ ಇಲ್ಲ ಸರ್, ನಾವು ಕರ್ನಾಟಕದಲ್ಲೇ ಇದ್ದೀವಿ, ಕರ್ನಾಟಕದಲ್ಲೇ ಇರೋದು ಮ್ಯಾನುಫ್ಯಾಕ್ಚರಿಂಗು. ಏನ್ ಪ್ಯಾನಲ್ ಇದು ಟೋಟಲಿ ಅಸೆಂಬಲ್ ಎಲ್ಲ ನೀವು ಇಲ್ಲೇ ಕರ್ನಾಟಕದಲ್ಲಿ? ಹೌದು ಸರ್, ಟಾಟಾ ಪವರ್ ಇರೋದೇ ಸೋಲಾರ್ ಪ್ಯಾನಲ್ ಮೇಡ್ ಇನ್ ಇಂಡಿಯಾ, ಮೇಡ್ ಇನ್ ಕರ್ನಾಟಕ. ಮೇಡ್ ಇನ್ ಕರ್ನಾಟಕ. ಸೂಪರ್. ಎಲ್ಲಿ ಸರ್ ಇದು? ಸರ್, ಎಲೆಕ್ಟ್ರಾನಿಕ್ ಸಿಟಿ ಫೇಸ್ 1 ಫೇಸ್ 2 ದಲ್ಲೇ ಇಲ್ಲೇ ಎಲೆಕ್ಟ್ರಾನಿಕ್ ಸಿಟಿ ತಯಾರಿ ಸೋಲಾರ್ ಪ್ಯಾನಲ್ ಏರಿಯಾ, ಸೋಲಾರ್ ಸೆಲ್ ಮ್ಯಾನುಫ್ಯಾಕ್ಚರಿಂಗ್ ಓನ್ ಆಗಿದೆ. ಓಕೆ, ಸೂಪರ್. ಸೋಲಾರ್ ಪ್ಯಾನಲ್ ಮ್ಯಾನುಫ್ಯಾಕ್ಚರಿಂಗು ಇಲ್ಲೇ ಇರೋದು. ಸೂಪರ್. ಇನ್ನು ಬಿಟ್ರೆ ನಮ್ದು ನೆಕ್ಸ್ಟ್ ತಮಿಳ್ನಾಡಲ್ಲಿ ಇನ್ನೊಂದು ಪ್ಲಾಂಟ್ ಓಪನ್ ಆಗ್ತಿದೆ ಮ್ಯಾನುಫ್ಯಾಕ್ಚರಿಂಗ್. ಅದು ಇದೆ ಸರ್, ಇಲ್ಲೇ ಮೇಡ್ ಇನ್ ಇಂಡಿಯಾ, ಮೇಡ್ ಇನ್ ಕರ್ನಾಟಕ ನೀವು ಹೇಳಿದಾಗ. ಸರ್, ಇವಾಗ 2 ಕಿಲೋವಾಟ್ ಇಂದ ಅಪ್ ಟು ಎಲ್ಲಿವರೆಗೂ ರೂಫ್ ಟಾಪ್ ಹಾಕೋಬಹುದು ಸರ್? ರೂಫ್ ಟಾಪ್ ಅಲ್ಲಿ ನಿಮಗೆ 2 ಮೆಗಾವಾಟ್ ವರೆಗೂ ಹಾಕೋಬಹುದು. ಮಿನಿಮಮ್ 2 ಮೆಗಾವಾಟ್. ಈಗ ನೀವು ಕಮರ್ಷಿಯಲ್ ಅಂದ್ರೆ 2 ಮೆಗಾವಾಟ್ ವರೆಗೂ ಹಾಕೋಬಹುದು. ಇನ್ನೊಂದು ಏನಿದೆ ಸರ್, ಒಂದು ಕ್ಲಾಸ್ ಯಾರ್ದು ಬೆಸ್ಕಾಂ ಕ್ಲಾಸ್ ಅಲ್ಲಿ ಏನಿದೆ ಅಂದ್ರೆ, LT ಕನೆಕ್ಷನ್ ಅಲ್ಲಿ, ಲೋ ಟೆನ್ಷನ್ ಕನೆಕ್ಷನ್ ಅಲ್ಲಿ 1:1 ನಿಮ್ದು 1 ಕಿಲೋವಾಟ್ ಇದ್ರೆ 1 ಕಿಲೋವಾಟ್ ಅಷ್ಟೇ ಸೀಮಿತ. ಸಮಬಲ. ಹೌದು. ಓಕೆ. ಅದೇ ಇಂಡಸ್ಟ್ರಿಲಿ HT ಕನೆಕ್ಷನ್ ಅಂದ್ರೆ ಅವ್ರಿಗೆ ನಾವು 85 to 95% ವರೆಗೂ ನೀವು ಸೋಲಾರ್ ಹಾಕೋಬಹುದು. ಈಗ 200 ಯೂನಿಟ್ಸ್ 100 ಕಿಲೋವಾಟ್ ಇದ್ರೆ 80 ಕಿಲೋವಾಟ್ ಇಲ್ಲ 90 ಕಿಲೋವರೆಗೂ ನಾವು ಸೋಲಾರ್ ಕೊಡ್ತೀವಿ. ಸೊ ಇದೊಂದು ಕ್ಲಾಸ್ ಇದೆ ಸರ್. ಓಕೆ. ಅದು ಬಿಟ್ರೆ ನೀವು 2 ಮೆಗಾವಾಟ್ ಸೋಲಾರ್ ರೂಫ್ ಟಾಪ್ ಮೇಲ್ಗಡೆ ಹಾಕೋಬಹುದು. ಸರ್, ಇವಾಗ ಇದನ್ನ ಹಾಕೋಬೇಕಂದ್ರೆ ಪರ್ಮಿಷನ್ಸ್ ಏನಾದ್ರು ತಗೋಬೇಕಾ? ಸರ್, ಪರ್ಮಿಷನ್ಸ್ ಅಂದ್ರೆ ಇದು ಬೆಸ್ಕಾಂ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಓಕೆ. ಬೆಸ್ಕಾಂ ಪರ್ಮಿಷನ್ಸ್ ಬೇಕು. ನೀವು ಬಂದು ಇನ್ಸ್ಟಾಲ್ ಮಾಡ್ತೀರಾ, ನಿಮ್ಗೆ ಇನ್ಸ್ಟಾಲ್ ಆದ್ಮೇಲೆ ಬೆಸ್ಕಾಂ ಇಂದ ಅಪ್ಲಿಕೇಶನ್ ಸಿಗುತ್ತೆ, ಆ ಅಪ್ಲಿಕೇಶನ್ ಪ್ರೋಸೆಸ್ ಮಾಡಬೇಕು. ಸರ್, ಇದು
ಸಮಬಲ. ಯಾಕಂದ್ರೆ ಈ ಕಡೆ ಬೆಸ್ಕಾಮ್ ಡಾಕ್ಯುಮೆಂಟೇಶನ್ ಹೋಗುತ್ತೆ, ಈ ಕಡೆ ಇನ್ಸ್ಟಾಲೇಷನ್ ಆಗುತ್ತೆ. ಓಕೆ. ಫಸ್ಟ್ ಬಂದ್ಬಿಟ್ಟು ಡಾಕ್ಯುಮೆಂಟೇಶನ್ ಬಂದು ಬೆಸ್ಕಾಮ್ ಅಪ್ಲಿಕೇಶನ್ ಹಾಕ್ಲೇಬೇಕು. ಅವ್ರು ಬಂದ್ಬಿಟ್ಟು ಫಿಸಿಬಿಲಿಟಿ ಕೊಡ್ತಾರೆ. ಸೊ ಎಲ್ಲ ಓಕೆ, ಸ್ಯಾಂಕ್ಷನ್ ಲೋಡ್ ಕರೆಕ್ಟ್ ಆಗಿದೆ, ನೀವು ಫಿಸಿಬಲ್ ಇದ್ದೀರಾ ಅಂತ. ಆಮೇಲೆ ಬಂದು ಪವರ್ ಪರ್ಚೇಸ್ ಅಗ್ರಿಮೆಂಟ್ ಆಗುತ್ತೆ. ಅಗ್ರಿಮೆಂಟ್ ಬಿಟ್ವೀನ್ ಬೆಸ್ಕಾಮ್ ಇಂದ ಕನ್ಸ್ಯೂಮರ್ಗೆ. ಅದಾದ್ಮೇಲೆ ನಮಗೊಂದು ಲೆಟರ್ ಕೊಡ್ತಾರೆ ಸರ್, ವರ್ಕ್ ಸ್ಟಾರ್ಟ್ ಮಾಡಿ ಅಂತ, ನೀವು ಸ್ಟಾರ್ಟ್ ದಿ ವರ್ಕ್ ಅಂತೇಳಿ. ವರ್ಕ್ ಒಂದು ಲೆಟರ್ ಬಂದ ತಕ್ಷಣ ನಾವು ವರ್ಕ್ ಮಾಡ್ತೀವಿ. ವರ್ಕ್ ಒಂದು 30-40 ಡೇಸ್ ಆಗುತ್ತೆ, ಮೆಗಾವಾಟ್ ಕೆಪಾಸಿಟಿ ಮೇಲೆ ಡಿಪೆಂಡ್. ಅದಾದ್ಮೇಲೆ ವರ್ಕ್ ಕಂಪ್ಲೀಷನ್ ಡಾಕ್ಯುಮೆಂಟ್ ಕೊಡ್ಬೇಕು ನಾವು, ಏನೇನು ಮಾಡಿದ್ದೀವಿ, ಯಾವ ಬೇಕು, ಎಷ್ಟು ಕೆಪಾಸಿಟಿ ಇದೆ, ಎಷ್ಟು ಪ್ಯಾನಲ್ ಇದೆ, ಕ್ವಾಂಟಿಟಿ ವೈಸ್ ಎಲ್ಲ ಸರೆಂಡರ್ ಮಾಡಿದಾದ್ಮೇಲೆ ಅವರು ನಮಗೆ ಒನ್ ಟೈಮ್ ಸಿಂಕ್ರನೈಸೇಷನ್ ಆಗುತ್ತೆ, ಕಮಿಷನಿಂಗ್ ಆಗಿ ನಿಮಗೆ ಡಾಕ್ಯುಮೆಂಟೇಶನ್ ಎಂಡ್ ಆಗುತ್ತೆ, ಸೋಲಾರ್ ಕಂಪ್ಲೀಟ್ ಸಿಸ್ಟಮ್ ಎಂಡ್ ಆಗುತ್ತೆ, ಇನ್ಸ್ಟಾಲೇಷನ್ ಕಂಪ್ಲೀಟೆಡ್. ಓಕೆ. ಇವಾಗ ಆಯಿತು ಸರ್, ಇವಾಗ ನನಗೊಂದು ನನ್ನ ಮನೆ ಇದೆ, ಒಂದು 30-40 ಮನೆ ಇದೆ, ಒಂದು 3 ಕಿಲೋವಾಟ್ನ ಪವರ್ ಇದೇನು ಸೋಲಾರ್ ರೂಫ್ ಟಾಪ್ ನಾನು ಹಾಕಬೇಕು ಅಂತ ಅನ್ಕೊಂತೀನಿ. ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು ಸರ್? ಸರ್, ಇವಾಗಿನ ಟೈಮಲ್ಲಿ ನಿಮಗೆ ಸೋಷಿಯಲ್ ಮೀಡಿಯಾ ದೊಡ್ಡದು, ಇಂಟರ್ನೆಟ್ ಯುಗ. ನಾವೆಲ್ಲೂ ಏನು ಹೇಳೋಕ್ಕಿಂತ ಅವರೇ ಸರ್ಚ್ ಮಾಡ್ತಾರೆ. ಇಂಟರ್ನೆಟ್ ಅಲ್ಲೇ ಸರ್ಚ್ ಮಾಡಬಹುದು, ಕಾಂಟ್ಯಾಕ್ಟ್ ನಂಬರ್ನು ತಗೋಬಹುದು. ಸರ್, ಇವಾಗ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆಯಲ್ಲಿ 98% ಅವರೇ ಅಪ್ಲಿಕೇಶನ್ ಹಾಕೊಂಡ್ ಬಂದವರಿದ್ದಾರೆ. ಹೌದಾ? 2% ನಾನು ಹಾಕಿರೋದ್ರಿಂದ. ಓ ಸೂಪರ್. ನಾವು 0 to 100% ವರ್ಕ್ ಮಾಡಿ ಕೊಡ್ತೀವಿ ಸರ್. ಅಪ್ಲಿಕೇಶನ್ ಹಿಡಿದು ಸಿಂಕ್ರನೈಸೇಷನ್ ಆಗಿ ಫೈಲ್ ಸರೆಂಡರ್ ಆದ್ಮೇಲೆ ನಾವುವರೆಗೂ ಮಾಡೋದು. ಒಟ್ಟಲ್ಲಿ ಅವರ ಕರೆಂಟ್ ಉತ್ಪತ್ತಿ, ಅವ್ರ ದುಡ್ಡು ಕೊಡೋದ್ರಿಂದ ಇಟ್ಕೊಂಡು ಕರೆಂಟ್ನ ಬೆಸ್ಕಾಮ್ ಕೊಡೋವರೆಗೂ ಅಥವಾ ಎಸ್ಕಾಮ್ಗಳು ಕೊಡೋವರೆಗೂ ನೀವು ಅದನ್ನ ಫಾಲೋ ಅಪ್ ಮಾಡ್ತೀವಿ. ಹೌದು 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 ಸರ್. ಇವಾಗ ನಂದೇ ಒಂದು ಮನೆ ಇದೆ, ಒಂದು 30-40 ಸೈಡ್ ಅಲ್ಲಿ ಒಂದು 3 ಕಿಲೋವಾಟ್ನ ಲೋಡ್ನ 3 ಕಿಲೋವಾಟ್ನ ರೂಫ್ ಟಾಪ್ ನಾನು ಹಾಕ್ಬೇಕು ಅನ್ಕೊಂತೀನಿ. ಹೌದು ಹೌದು. ನಾನು ಇಂಟರ್ನೆಟ್ ಅಲ್ಲೋ ಇನ್ನೊಂದು ಸರ್ಚ್ ಮಾಡಿ ನಾನು ಕಾಂಟ್ಯಾಕ್ಟ್ ಮಾಡ್ತೀನಿ ಅನ್ಕೊಳ್ಳೋಣ. ಟಾಟಾದು ಇನ್ನೊಂದು ಮತ್ತೊಂದು ಕಂಪ್ನಿಗೆ ಹೋಗಿ ನಾನು ಸರ್ಚ್ ಮಾಡ್ತೀನಿ ಅಂತ ಹೇಳ್ತೀನಿ. ಸರಿ ಸರ್, ನಾನು ಪರ್ಚೇಸ್ ಮಾಡಿದ್ಮೇಲೆ ನನಗೆ ಯಾವ ರೀತಿಯಾಗಿ ನಾನು ಅಮೌಂಟ್ ಕಟ್ಟೋದಾಗಿರ್ಬೋದು, ಪರ್ಚೇಸಿಂಗ್ ಆಗಿರ್ಬೋದು, ಯಾವ ಥರ ನಡೆಯುತ್ತೆ ಪ್ರೋಸೆಸ್? ಸರ್, ಇವಾಗ ಫಸ್ಟ್ ಬಂದ್ಬಿಟ್ಟು ನಿಮಗೆ ಅಮೌಂಟು ಸ್ಯಾಟಿಸ್ಫೈಡ್ ಆದರೆ, ಓಕೆ, ರೇಟ್ ಅಡ್ಜಸ್ಟ್ ಆದರೆ ಫಸ್ಟ್ ಪ್ರೊಸೆಸ್ ಬಂದು ನಾವು 50% ಅಡ್ವಾನ್ಸ್ ತಗೋತೀವಿ. 50%. ಓಕೆ. ಒನ್ಸ್ ಮಟೀರಿಯಲ್ ಡೆಲಿವರಿ ಆದ ತಕ್ಷಣ 40%. ಆಫ್ಟರ್ ಕಮಿಷನಿಂಗ್ ಎಂಡ್ ಆಫ್ ದಿ ಡಾಕ್ಯುಮೆಂಟೇಶನ್ ಹ್ಯಾಂಡ್ ಓವರ್ ಆದ್ಮೇಲೆ 10% ತಗೋತೀವಿ. ಓಕೆ. ಈ ಟರ್ಮು ಒಂದು 3 ಕಿಲೋವಾಟ್ಗೆ ನಿಮಗೆ ಮಿನಿಮಮ್ ಒಂದು 30 ಡೇಸ್ ಬೇಕಾಗುತ್ತೆ ಕಂಪ್ಲೀಟ್ ಪ್ರಾಜೆಕ್ಟ್ ಮುಗಿಲಿ. ರೇಟ್ ಎಷ್ಟಾಗುತ್ತೆ ಸರ್? ರೇಟ್ ಬಂದು 2,50,000 2,80,000 ಆಗುತ್ತೆ. ಡಿಪೆಂಡ್ ಅಪಾನ್ ಅಲ್ಲಿ ಸಿಚುವೇಶನ್. ಹೌದು ಹೌದು. ಅಲ್ಲಿ ಏನಿದೆ ಸಿಚುವೇಶನ್ ನೋಡ್ಕೊಂಡ್ಬಿಟ್ಟು ಮಾಡಬೇಕಾಗುತ್ತೆ. ಸೊ ಒಂದೊಂದು ಮನೆಗಳಿಗೆ ಎಲಿವೇಟೆಡ್ ಸ್ಟ್ರಕ್ಚರ್ ಬರುತ್ತೆ, ಒಂದೊಂದು ಮನೆ ಶೀಟ್ ರೂಫ್ ಇರುತ್ತೆ ಆಲ್ರೆಡಿ. ಹೌದು, ಕಮ್ಮಿ ಆಗುತ್ತೆ. ಹೌದು, ಕಡಿಮೆ ಆಗುತ್ತೆ. ಅದು ಈ ನೀವು ಏನು ಕೆಳಗಡೆ ಇನ್ಸ್ಟಾಲ್ ಮಾಡುವಂತ ಪೈಪ್ಗಳು ಅದು ರೇಟ್ ರೆಡ್ಯೂಸ್ ಆಗ್ಬಿಟ್ಟು ನಿಮ್ಗೆ ಏನಿರುತ್ತೆ ಆ ರೇಟ್. ಹೌದು ಸರ್. ಈಗಿನ ಚಾಮಣ್ಣದಲ್ಲಿ ಏನಾಗಿದೆ ಅಂತಂದ್ರೆ ಎಲ್ಲರೂ ರೂಫ್ ಯೂಸ್ ಮಾಡ್ಕೋತಾರ ಅಂತ ಹೇಳ್ತಾರೆ. ಅವ್ರಿಗೆ ರೂಫು ಬೇಕು, ಸೋಲಾರ್ ಬೇಕು. ಅವಾಗ ಏನ್ ಮಾಡ್ತೀವಿ ನಾವು, ಎಲಿವೇಟೆಡ್ ಸ್ಟ್ರಕ್ಚರ್ ಯೂಸ್ ಮಾಡ್ತೀವಿ. ಸೊ ಅವ್ರು ರೂಫ್ ಯೂಸ್ ಮಾಡ್ಕೋತಾರೆ, ರೂಫ್ ಮೇಲ್ಗಡೆನೂ ಸೋಲಾರ್ ಇರುತ್ತೆ. ಸೊ ಅಲ್ಲಿ ಸ್ವಲ್ಪ ಕಾಸ್ಟ್ ವೇರಿಯೇಷನ್ ಆಗುತ್ತೆ ಸರ್, ಅಷ್ಟೇ. ಒಟ್ಟಲ್ಲಿ 2,50,000ದಿಂದ 2,80,000 3 ಕಿಲೋವಾಟ್ನ ಪರ್ಚೇಸ್. ಹೌದು. ಸಬ್ಸಿಡಿ ಎಷ್ಟು ಸಿಗುತ್ತೆ ಸರ್? ಸಬ್ಸಿಡಿ ಬಂದು 78,000 ಸಬ್ಸಿಡಿ ಸಿಗುತ್ತೆ. ಓಕೆ. 70,000ರಿಂದ 80,000 ಸಿಗುತ್ತೆ ಅಂತ ಇಟ್ಕೊಳ್ಳೋಣ. ಹೌದು ಅಂದಾಜು. ಹೌದು ಹೌದು. ಮಿನಿಮಮ್ 3 ಕಿಲೋವಾಟ್ನ ರೂಫ್ ಟಾಪ್ ಪರ್ಚೇಸ್ ಮಾಡೋದು. ಹೌದು. ಸರಿ ಸರ್, ಇವಾಗ ಅಮೌಂಟು ನೀವು ಈ ಸಬ್ಸಿಡಿ ಅಮೌಂಟ್ ಹೆಂಗ್ ಬರುತ್ತೆ ಸರ್? ಸರ್, ಇದು ಹೆಂಗಂತಂದ್ರೆ ಈಗ 2,80,000 ಅಂತ ಇಟ್ಕೊಳ್ಳಿ. ಈ 2,80,000ದಲ್ಲಿ 2 ವಿಧ. ಒಂದು, ನೀವೇ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂತಂದ್ರೆ ನಾನು ಏನ್ ಹೇಳಿದ್ರೆ ಟರ್ಮ್ಸ್ ಅಲ್ಲಿ ಹೋಗುತ್ತೆ. ಇಲ್ಲ ಅಂದ್ರೆ ನೀವು ಬ್ಯಾಂಕ್ ಲೋನ್ ಹೋಗ್ತೀರಾ ಅಂತಂದ್ರೆ 2 ಲಕ್ಷವರೆಗೂ ನ್ಯಾಷನಲೈಸ್ ಬ್ಯಾಂಕ್, ಸೆಂಟ್ರಲೈಸ್ ಬ್ಯಾಂಕ್ಗಳು ನಿಮ್ಗೆ ಲೋನ್ ಕೊಡ್ತಾರೆ. ಪೂರ್ತಿ ಲೋನ್ ಕೊಡುತ್ತೆ? ಹೌದು, 2 ಲಕ್ಷ ಕೊಡ್ತಾರೆ. ನೀವು 80,000 ನಮ್ಗೆ ಡಿಫರೆನ್ಸ್ ಅಮೌಂಟ್ ಪೇ ಮಾಡ್ತೀರಾ. 30 ದಿನದಲ್ಲಿ ಅದು 78,000 ನಿಮ್ಮ ಅಕೌಂಟ್ಗೆ ಜಮಾ ಆಗುತ್ತೆ. 30 ದಿನದೊಳಗಡೆ ರಿಟರ್ನ್ ಬರುತ್ತೆ? ಹೌದು ಸರ್. ಹೆಂಗ್ ಹೇಳ್ತೀರಾ ಸರ್ ನೀವು ರಿಟರ್ನ್ ಬಂದಿದೆ? ಸರ್, ನಮ್ಮಲ್ಲೇ ಇದೆ, ಪ್ರೂಫ್ ಇದೆ ಸರ್. ತೋರಿಸಿ ಸರ್. ಬಂದಿರೋ ಸ್ಕ್ರೀನ್ ಶಾಟ್ ಇದೆ. 78,000 ಇದು ಯಾವುದು? ACHCR ಕ್ರೆಡಿಟ್ ಥ್ರೂ PFMS ಅಂದ್ರೆ ಪ್ರಧಾನ ಮಂತ್ರಿ ಫಂಡ್. ಹೌದು. ಈ ಅಪ್ಲಿಕೇಶನ್ ಈ ತರ PFMS ಅಲ್ಲಿ ನಿಮಗೆ ಫಂಡ್ ರಿಲೀಸ್ ಆಗಿದೆ. 27/6/2024. ಹೌದು, ರೀಸೆಂಟ್ ಉದಾಹರಣೆ ಇದು. ಹೌದು ಹೌದು. 78,000 ಸಬ್ಸಿಡಿ ಬಂದಿದೆ. ಓಕೆ. ನಮ್ ಕನ್ಸ್ಯೂಮರ್ ಬಂದು ಅವರೇ ನಮಗೆ ಸ್ಕ್ರೀನ್ ಶಾಟ್ ಕಳ್ಸಿರೋದು. ಅವ್ರು ನಮ್ಗೆ ಹೇಳಿದ್ದಾರೆ 78,000 ಸಬ್ಸಿಡಿ ರಿಸೀವ್ಡ್ ಸರ್, ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್ ಅಂತಾನು ಕಳಿಸಿದ್ದಾರೆ. 78,000 ಸಬ್ಸಿಡಿ ರಿಸೀವ್ಡ್ ಸರ್, ಸೂಪರ್ ಅಂತ ನೀವು ಕಳಿಸಿದ್ರೆ ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್ ಅಂತ ಹಾಕಿದ್ದಾರೆ. ಓಕೆ. ಇದಕ್ಕೆ ಸೂರ್ಯನ ಮೇಲೆ ಸೌರ ವಿದ್ಯುತ್ ತಯಾರಿಕೆ. ನಮ್ಮ ಕನ್ಸ್ಯೂಮರ್ ಒಬ್ರು ಅವರ ಊರಲ್ಲಿ ಪ್ರಮೋಷನ್ ಆಗ್ಲಿ, ಸೋಲಾರ್ ಜಾಸ್ತಿ ಯೂಸ್ ಆಗ್ಲಿ ಅಂತ ಅವರ ಸ್ವ ಇಚ್ಛೆಯಿಂದ ಅವರು ಪ್ರಮೋಷನ್ ಮಾಡಿರೋದು. ಓಕೆ, ಇದು ಆಯ್ತು ಸರ್. ಇವಾಗ ನೀವೇ ಕ್ರಿಯೇಟ್ ಮಾಡಿರ್ಬೋದು. ಬೇರೆ ತೋರಿಸಿ ನಮಗೆ ಸರ್, ಅದರ ಬೆನಿಫಿಷಿಯರ್ ಯಾರಿದ್ದಾರೆ ಅಂತ. ಸರ್, ಇವಾಗ ಒಬ್ರು ತೋರಿಸಿರೋದು ಅವ್ರು ಬಂದು ಕಮರ್ಷಿಯಲ್ ಪರ್ಸನ್ಸ್, ಅವರು ಒಬ್ರು ಇಂಡಸ್ಟ್ರಿಯಲಿಸ್ಟ್. ಇವಾಗ ಡಾಕ್ಟರ್ದು ತೋರಿಸ್ತೀನಿ. ಡಾಕ್ಟರ್ದು ಬಂದಿದೆ.
ಇವರು ಸ್ಕ್ರೀನ್ ಶಾಟ್ ಕಳಿಸಿದ್ದಾರೆ, ಇವ್ರಿಗೂ 78,000 ಬಂದಿದೆ. ಓಕೆ, ಪ್ಲೀಸ್ ಮೇಕ್ ಇಟ್ ಸರ್ ಅಂತ ಏನೋ ಕಳಿಸಿದ್ರ. ಎನಿ ಮೆಸೇಜ್ ಫಾರ್ ದ ಸ್ಕೀಮ್ ಅಂತ ಬಂದಿದೆ. ಹೌದು. ಓಕೆ, ಅದಾದ್ಮೇಲೆ ICICI ಬ್ಯಾಂಕ್ ಅಕೌಂಟ್ ನಂಬರ್ XX228 credited 78,000 on 27 June 24. Info ACH credit through PFMS D052 ಅವೈಲಬಲ್ ಬ್ಯಾಲೆನ್ಸ್. ಓಕೆ, ಇದಿದೆ. ಓಕೆ, ಡನ್ ಸರ್. ಓಕೆ, ಇವಾಗ ನೀವು ಹೇಳ್ತಿರೋದು ಸರ್ಕಾರದಿಂದ 78,000 ರೂಪಾಯಿ ಬಂದೇ ಬರುತ್ತೆ ಅಂತ. ಇದು ನಮ್ಗೆ ಸ್ಕ್ರೀನ್ ಶಾಟ್ ಕಳಿಸಬಹುದಾ ಸರ್? ಥ್ಯಾಂಕ್ ಯು. ಓಕೆ ಸರ್, ಇವಾಗ 78,000 ರೂಪಾಯಿ ಬಂದ ಮೇಲೆ ವಿದ್ಯುತ್ ಪ್ರಾರಂಭ ಆಗುತ್ತೆ ಅಂತ ಮ್ಯಾನುಫ್ಯಾಕ್ಚರಿಂಗ್ ಪ್ರಾರಂಭ. ಸರ್, ಇವಾಗ ಋತುಮಾನಗಳು ಬದಲಾಗುತ್ತೆ. ಬಿಸಿಲುಗಾಲ, ಮಳೆಗಾಲ, ಚಳಿಗಾಲ, ಈ ತರ ಋತುಮಾನಗಳು ಬದಲಾಗ್ತವೆ. ಅವಾಗ ಹೆಂಗೆ ಸರ್? ಬಿಸಿಲಿದ್ದಾಗೇನೋ ಸೂರ್ಯ ಇರ್ತಾನೆ, ವಿದ್ಯುತ್ ತಯಾರಿ ಆಗುತ್ತೆ. ಇವಾಗ ಇಲ್ಲಿ ಏನಾಗುತ್ತೆ ಗೊತ್ತಾ ಸರ್, ನಮ್ದು 12 ತಿಂಗಳದ್ದು ಸೈಕಲ್ ಹಿಡ್ಕೊಂಡ್ಬಿಟ್ಟೆ ನಾವು ಕ್ಯಾಲ್ಕುಲೇಷನ್ ಮಾಡೋದು. ಕನ್ಸಂಪ್ಷನ್ ಆಗಿರ್ಲಿ, ಜನರೇಷನ್ ಆಗಿರ್ಲಿ, 1 ತಿಂಗಳದ್ದಾಗಿರ್ಲಿ, 1-2 ತಿಂಗಳದ್ದಾಗ್ಲಿ, ದಿನದ್ದಾಗಿರ್ಲಿ ಕ್ಯಾಲ್ಕುಲೇಷನ್ ಬರಲ್ಲ. ಇದೇನ್ ಬರುತ್ತೆ ಅಂದ್ರೆ 1 ಕಿಲೋವಾಟ್ಗೆ 4 ಯೂನಿಟ್ ಪ್ರತಿದಿನ, ಹಂಗಂತೇಳಿ 30 ದಿನ ಇಂಟು 12 ತಿಂಗಳು. ನೀವು ಹೇಳ್ತಿರೋ ಪ್ರಕಾರ ಋತುಮಾನ ಯಾವ್ದಾರ ಆಗಿರ್ಲಿ ವರ್ಷದ 12 ತಿಂಗಳು ನೀವೇನೋ ಹೌದು, ಆನ್ ಎವರೇಜ್ ತಗೊಂಡ್ರೆ ನಿಮಗೆ 1 ಕಿಲೋವಾಟ್ಗೆ 4 ಯೂನಿಟ್ ಜನರೇಟ್ ಆಗೇ ಆಗುತ್ತೆ. ಸರ್, ನಾವು ಕರ್ನಾಟಕ, ನಾವು ಇಂಡಿಯಾದಲ್ಲಿ ನೀವು ಹೇಳ್ತಾ ಇದ್ರ, ಸ್ವಿಟ್ಜರ್ಲ್ಯಾಂಡ್ ಅಂತ 365 ದಿನಾನು ಕ್ಲೌಡಿ ಇರೋ ಸರ್ಕಮ್ಟೆನ್ಸ್ ಇರೋ ಕಂಟ್ರಿನೇ ಯೂಸ್ ಮಾಡ್ತಾರೆ ಸೋಲಾರ್. 12 ತಿಂಗಳು ಅಲ್ಲಿ ವಿದ್ಯುತ್ ತಯಾರಿ. ಹೌದು, ಅಲ್ಲಿ ಸ್ವಿಟ್ಜರ್ಲ್ಯಾಂಡ್. ಅಂದ್ರೆ ಇಲ್ಲಿ ಸೂರ್ಯ ಇರಲೇಬೇಕು, ಅವಾಗಲೇ ಸೋಲಾರ್ ಉತ್ಪತ್ತಿ ಆಗೋದು, ಕರೆಂಟ್ ಉತ್ಪತ್ತಿ ಆಗೋದು ಅನ್ನೋದೇನಿಲ್ಲ ಸರ್. ಸನ್ ರೇಸ್, ಸೂರ್ಯನ ಕಿರಣಗಳು ಸೋಲಾರ್ ಪ್ಯಾನಲ್ ಮೇಲೆ ಬಿದ್ದ ಮೇಲೆ ಪವರ್ ಜನರೇಷನ್ ಸ್ಟಾರ್ಟ್ ಆಗೋದು. ಇವಾಗ ನಮ್ಗೆ ಏನಾಗುತ್ತೆ ಅಂದ್ರೆ ಸರ್, ಋತುಮಾನ ಹೇಳಿದ್ರಲ್ಲ, ಚಳಿಗಾಲ ಮಳೆಗಾಲದಲ್ಲಿ ಜನರೇಷನ್ ಕಡಿಮೆ ಇರುತ್ತೆ ಹೊರತು ಸ್ಟಾಪ್ ಆಗಲ್ಲ, ತಯಾರಿ ಕಮ್ಮಿ ಆಗ್ಬೋದು. 4 ಯೂನಿಟ್ ತಯಾರಾಗೋ ಜಾಗದಲ್ಲಿ ಮಿನಿಮಮ್ 2 ಯೂನಿಟ್, 2.5-3 ಯೂನಿಟ್ ಜನರೇಟ್. ಮ್ಯಾಕ್ಸಿಮಮ್ ನಿಮಗೆ ಕಮ್ಮಿ ಆದ್ರೆ ಒಂದು 20% ಕಮ್ಮಿ ಆಗುತ್ತೆ. ಹೌದು. ಪೂರ್ತಿ ಏನ್ ಕಮ್ಮಿ ಆಗಲ್ಲ. ಈ 20% ನೀವು ಬೇಸಿಗೆ ಕಾಲದಲ್ಲಿ ಹೈಯೆಸ್ಟ್ ಜನರೇಷನ್ ಅದಕ್ಕಿಂತ ಜಾಸ್ತಿ ಅಲ್ಲ. ಸಹಜವಾಗಿ ಏನಾಗುತ್ತೆ ಸರ್, ಬಿಸಿಲುಗಾಲದಲ್ಲಿ ಇವಾಗ ಫ್ಯಾನ್ ಬಳಕೆ ಜಾಸ್ತಿ ಆಗುತ್ತೆ, ಫ್ರಿಜ್ ಬಳಕೆ ಜಾಸ್ತಿ ಆಗುತ್ತೆ, AC ಬಳಕೆ ಜಾಸ್ತಿ ಆಗುತ್ತೆ. ಆದ್ರೆ ಈ ಮಳೆಗಾಲದಲ್ಲಿ ಏನಾಗುತ್ತೆ, ಫ್ಯಾನ್ ಬಳಕೆನೂ ಕಮ್ಮಿ, AC ಬಳಕೆನೂ ಕಮ್ಮಿ. ನಾರ್ಮಲ್ ಆಗಿ ಸಣ್ಣ ಪುಟ್ಟ ಫ್ರಿಜ್ ಅವು ಯೂಸ್ ಮಾಡ್ತಾರೆ. ಹಂಗಾಗಿ ಆ ಪವರ್ ಅಲ್ಲಿಗೆ ಸರ್ವ್ ಆಗುತ್ತೆ. ಹೌದು ಸರ್, ಇದರಿಂದ ಏನು ತೊಂದರೆ ಆಗಲ್ಲ. ಏನಿಲ್ಲ ಸರ್, ಜನರೇಷನ್ ಕಡಿಮೆ ಯೂಸ್ ಮಾಡ್ತಾರೆ, ಕಡಿಮೆ ಜನರೇಟ್ ಆಗುತ್ತೆ. ಅಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ, ಜಾಸ್ತಿ ಜನರೇಟ್ ಆಗುತ್ತೆ. ಒಟ್ಟಲ್ಲಿ ಇವಾಗ ಅವ್ರಿಗೆ ಮನೆ ಇದ್ರೆ ಸಾಕು, ಸ್ವಂತ ಜಾಗ ಇದ್ರೆ ಸಾಕು, ಕೇವಲ 78,000 ರೂಪಾಯಿಂದ 80,000 ರೂಪಾಯಿನ ಹಣನ ಕಟ್ಟಿ ಮತ್ತೆ ರಿಟರ್ನ್ ಪಡೆದು ಇವರು ತಿಂಗಳು EMI ನ ಕಟ್ಕೊಂಡು ಹೋದ್ರೆ ಸಾಕು. ಕರೆಂಟ್ ಬಿಲ್ ಕಟ್ಟೋ ಜಾಗದಲ್ಲಿ ಇವರು ಇದನ್ನ ಕಟ್ಟಿದ್ರೆ ಸಾಕು. ಹೌದು, ಈ ಸ್ಕೀಮ್ ಪ್ರಧಾನಮಂತ್ರಿ ಸ್ಕೀಮ್ ಅಲ್ಲಂತೂ ಸರ್, ಸೂರ್ಯಘರ್ ಸ್ಕೀಮ್ ಅಲ್ಲಿ ಬಹಳ ಬೆನಿಫಿಟ್ ಇದೆ ಸರ್. ನಾನು ಹೇಳಿದಂಗೆ ಇಂಡಸ್ಟ್ರಿಯಲ್ಲೂ 2-3 ವರ್ಷದಲ್ಲಿ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ತಗೋತಾರೆ ಸರ್. ಸೇಮ್ ಈ ಸ್ಕೀಮಲ್ಲಿ ನೀವೇನಾದ್ರು ಹೋದ್ರೆ, ಒಬ್ಬ ನಾರ್ಮಲ್ ಪರ್ಸನ್, ಕನ್ಸ್ಯೂಮರ್, ರೆಸಿಡೆನ್ಷಿಯಲ್, ಅವರು ನಿಮಗೆ 3 ವರ್ಷದಲ್ಲೇ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಬಂದ್ಬಿಡುತ್ತೆ. ನೀವು ಎಲೆಕ್ಟ್ರಿಸಿಟಿ 2,000ರಿಂದ 3,500 ಕಟ್ತಿರ್ತೀರಾ ಪ್ರತಿದಿನ. ಅದೇ ನೀವು ಲೋನ್ ಆಗಿ ಕಟ್ಬಿಟ್ರೆ ಮುಗಿದೇ ಹೋಯ್ತು. ಏನ್ ಲೋನ್ ತಗೊಂಡಿರ್ತೀವಿ ಅದನ್ನ ಕಟ್ಟಿದ್ರೆ ಸ್ವಂತ ವಿದ್ಯುತ್ ತಯಾರಿಕಾ ಘಟಕ ನೀವೇ ಪ್ರಾರಂಭ ಮಾಡ್ಕೊಂಡು 25 ವರ್ಷದವರೆಗೂ ಯಾವುದೇ ಪ್ರಾಬ್ಲಮ್ ಇಲ್ಲ. 25 ವರ್ಷ ಆದ್ಮೇಲೆ ನಡೆಯುತ್ತೆ, ಕಮ್ಮಿ ಆಗುತ್ತೆ, ಒಂದು 20% ಕಮ್ಮಿ ಆಗ್ಬೋದು, 15ರಿಂದ 20% ಕಮ್ಮಿ ಆಗ್ಬೋದು. ಹಂಗಂತ ಹೇಳ್ಬಿಟ್ಟು ಪೂರ್ತಿ ನಿಲ್ಸುತ್ತೆ ಅನ್ನೋದಲ್ಲ. ಏನಿಲ್ಲ ಸರ್, ನೀವು ಎಷ್ಟುವರೆಗೂ 25 ವರ್ಷ ಅಷ್ಟೇನೆ ವ್ಯಾರಂಟಿ, ಇನ್ನು ಮುಂದಕ್ಕೆ ಏನಾದ್ರು ಇದೆಯಾ ಸರ್? ಒಂದು ಮಷೀನರಿಗೆ ಸರ್ಟನ್ ಡೇಸ್ ಅಂತ ಇರುತ್ತೆ ಸರ್. ಈಗ ನಾವು ಸೋಲಾರ್ ಪ್ಯಾನಲ್ಗೆ 25 ವರ್ಷ, ಹೋಲ್ ಎಂಟೈರ್ ಏನಿದೆಯಲ್ಲ ಸೋಲಾರ್ ಪ್ಯಾನಲ್ ಮ್ಯಾನುಫ್ಯಾಕ್ಚರ್ಸು 25 ವರ್ಷ ಒಂದು ಸರ್ಟನ್ ಆಗಿ ಫಿಕ್ಸ್ಡ್ ಆಗಿದ್ದಾರೆ. ಈಗ ಇನ್ವರ್ಟರ್ ಪಾರ್ಟಲ್ಲಿ ಬನ್ನಿ, ಅದು ನಿಮ್ಗೆ 5 ವರ್ಷದಿಂದ 7 ವರ್ಷ 10 ವರ್ಷವರೆಗೂ ವಾರಂಟಿ ಕೊಡ್ತಾರೆ. ಸೊ ಎಂಟೈರ್ ಸಿಸ್ಟಮ್ ಬಂದು ಟಾಟಾ ಬಂದು 5 ವರ್ಷ ವಾರಂಟಿ ಕೊಡುತ್ತೆ. ಸೊ ಕೇಬಲ್ ಆಗಿರ್ಬೋದು, ಪ್ರತಿಯೊಂದು ಸೋಲಾರ್ ಅಲ್ಲಿ ಬಳಕೆ ಆಗುವಂತ, ಬಳಕೆ ಆಗುವಂತ ಪ್ರತಿಯೊಂದು ವಸ್ತುಕ್ಕೂ ಮಿನಿಮಮ್ 5 ವರ್ಷ. ಅದ್ಭುತ ಸರ್. ಇವಾಗ ಲೋನ್ ವಿಚಾರಕ್ಕೆ ಬಂದ್ರೆ ಸರ್, ಲೋನ್ ಅಲ್ಲಿ ನ್ಯಾಷನಲ್, ಒಂದು ನಿಮಿಷ, ಈ ಲೋನ್ ಅಂದ್ರೆ ಏನಾಗುತ್ತೆ, ಕಂಪಲ್ಸರಿ ಬ್ಯಾಂಕ್ ಹೋಗ್ಬೇಕಾಗುತ್ತೆ. ಅಥವಾ ಇವತ್ತು ಪ್ರೈವೇಟ್ ಸೆಕ್ಟರ್ಗಳಲ್ಲಿ ಬಜಾಜ್ ಫೈನಾನ್ಸ್ ಆಗಿರ್ಬೋದು, ಈ ತರದ ಹಲವಾರು ಫೈನಾನ್ಸ್ ಮಾಡೋರು ಇರ್ತಾರೆ. ಇವಾಗ ಸಹಜವಾಗಿ ನಂದೊಂದು ಮನೆ ಇದೆ, ಅದ್ರ ಮೇಲೆ ಸೋಲಾರ್ ರೂಫ್ ಟಾಪ್ ಹಾಕಬೇಕು 3 ಕಿಲೋವಾಟ್ಗೆ ಅಂದ್ರೆ ಯಾವ ಬ್ಯಾಂಕ್ ಅವರು ಬಂದು ನಮಗೆ ಲೋನ್ ಕೊಡ್ತಾರೆ, ಅಥವಾ ಸರ್ಕಾರನೇ ಕೊಡುತ್ತೆ? ಯಾವ ತರ ಅದು ಸರ್? ಈಗ ಸೆಂಟ್ರಲೈಸ್ ಬ್ಯಾಂಕ್ ಅಂತ ಎಲ್ಲಾ ಬ್ಯಾಂಕ್ ಇದಾವೆ, ಯೂನಿಯನ್ ಬ್ಯಾಂಕು, ಕೇಂದ್ರ ಸರ್ಕಾರದ ಆಧೀನದಲ್ಲಿರುವಂತ ಬ್ಯಾಂಕ್ಗಳು ಲೋನ್ ಕೊಡ್ತಾರೆ. ಓಕೆ, ಇದಕ್ಕೆ ಯಾವುದೇ ರೀತಿಯಾದ ಏನು ಇದು ಶ್ಯೂರಿಟಿ ಆ ಥರದ್ದು ಏನು ಕೊಡೋದಿಲ್ಲ? ಶ್ಯೂರಿಟಿ ಬೇಕಾಗಿಲ್ಲ, ಯಾವುದೇ ಪ್ರೊಸೆಸಿಂಗ್ ಚಾರ್ಜ್ ಕಟ್ಟೋದು ಬೇಕಾಗಿಲ್ಲ. ಓನ್ಲಿ ಡಾಕ್ಯುಮೆಂಟ್ಸ್ ಅಂದ್ರೆ ಸಿಂಪಲ್ ಒಂದು KYC ಡಾಕ್ಯುಮೆಂಟ್ಸ್ ಅಲ್ಲಿ ನಿಮ್ಗೆ ಲೋನ್ ಆಗ್ಬಿಡುತ್ತೆ. KYC ಒಂದು ಕೊಟ್ರೆ ಸಾಕು, ಲೋನ್ ಆಗ್ಬಿಡುತ್ತೆ. ಓಕೆ ಸರ್, ಇದ್ರ ಮೇಲೆ ಎಲ್ಲಾ ವರ್ಗದವರು
ಈಗ ನೀವು ಕಮರ್ಷಿಯಲ್ ತಗೊಳ್ಳಿ, ಯಾವುದೇ ಬ್ಯಾಂಕ್ ತಗೊಳ್ಳಿ, ಇಲ್ಲ ನಮ್ಮ ಇಂಡಸ್ಟ್ರಿ ತಗೊಳ್ಳಿ, ನಾವು ಸೋಲಾರ್ ಪ್ರಮೋಟ್ ಮಾಡ್ತಾ ಇದೀವಿ. ಇಷ್ಟೊಂದು ಪ್ರಮೋಷನ್ ಏನಕ್ಕೆ ಬೇಕಾಗಿದೆ ಅಂತಂದ್ರೆ ಮುಂದಿನ ಫ್ಯೂಚರ್ ಬರೋದೇ ಸೋಲಾರ್ ಇಂದ. ಕಂಪಲ್ಸರಿ, ಯಾಕಂದ್ರೆ ರಿನವಲ್ ಎನರ್ಜೀಸ್ ಇಲ್ಲ. ಹೌದು. ಸೊ ಅದಕ್ಕೋಸ್ಕರ ಇಷ್ಟೊಂದು ಪುಷ್ ಮಾಡ್ತಾ ಇದ್ದಾರೆ ಪ್ರಧಾನಮಂತ್ರಿ. ಮುಂದಿನ ದಿನಗಳಲ್ಲಿ ಬೇಡಿಕೆನೂ ಹೆಚ್ಚಾಗುತ್ತೆ, ಅದರ ಉತ್ಪತ್ತಿನೂ ಕಮ್ಮಿ ಆಗ್ತಾ ಇದೆ. ಇವತ್ತಿನ ಏನು ಪ್ರಾಕೃತಿಕ ವಿಕೋಪಗಳನ್ನ ನೋಡ್ಕೊಂಡಾಗ ಅತಿವೃಷ್ಟಿ ಅನಾವೃಷ್ಟಿಯಾಗಿ ಮಳೆ ಜಾಸ್ತಿ ಬರಬಹುದು, ಕಮ್ಮಿ ಬರಬಹುದು. ಹಿಂಗಾಗಿ ಸೂರ್ಯ ಅಂತೂ ಅತಿ ಹೆಚ್ಚಾಗಿ ಉರಿತಾ ಇದ್ದಾನೆ ಈ ಮಧ್ಯ ಕಾಲದಲ್ಲಿ. ಹಂಗಾಗಿ ಇದರ ಫೋಕಸ್ ಮುಂದಿನ ದಿನಗಳಲ್ಲಿ ನಡೀತಾ ಇದ್ದೀರಾ? ಹೌದು, ಬರ್ತಾ ಇದೆ. ಓಕೆ ಸರ್, ಇವಾಗ ಇದನ್ನ ಕಮರ್ಷಿಯಲ್ ಆಗಿರ್ಬೋದು, ಮನೆಗಾಗಿರ್ಬೋದು, ಫ್ಯಾಕ್ಟರಿ ಆಗಿರ್ಬೋದು, ಎಲ್ಲಿ ಬೇಕಾದ್ರೂ ಹಾಕಬಹುದು ಸರ್. ಹೈಯೆಸ್ಟ್ ಪೇಯಬಲ್ ಕನ್ಸ್ಯೂಮರ್ ಬೆಸ್ಕಾಮ್ ಪೇಯಬಲ್ ಬಂತಂದ್ರೆ ನೀವು ಆಲ್ಮೋಸ್ಟ್ ಅಪ್ ಟು 80% ವರೆಗೂ ಎಲೆಕ್ಟ್ರಿಸಿಟಿ ಬಿಲ್ ಸೇವ್ ಆಗುತ್ತೆ ಸೋಲಾರ್ ಇಂದ. ಓಕೆ, ಸೊ ನೀವು ಯಾವುದೇ ಸೆಕ್ಟರ್ ಅಲ್ಲಾದ್ರೂ ಇದನ್ನ ಯೂಸ್ ಮಾಡ್ಕೋಬಹುದು. ಸರ್, ಇವಾಗ ನಿಮ್ಮ ಪ್ರಾಜೆಕ್ಟ್ ಮುಖಾಂತರ ಯಾವ್ದಾದ್ರು ಒಂದು ಮಾಡಿರೋಂಥದ್ದು ಯಾವ್ದಾದ್ರು ಇದೆಯಾ ಸರ್? ಎಲ್ಲಾ ಪ್ರಾಜೆಕ್ಟ್ ಅಲ್ಲಿ ಡಿಫ್ರೆಂಟ್ ಕ್ರೈಟೇರಿಯಾ ಇದೆ. ಸರ್ ಇದು ಬಂದು ಡೆಲ್ ಕ್ಯಾಂಪಸ್ ವರ್ಟಿಕಲ್ ಸೋಲಾರ್ ಫಾರ್ಮ್ ಅಂದ್ರೆ ಹಿಂಗೆ ನಿಲ್ಸಿರೋದು, ವರ್ಟಿಕಲ್ ಅಲ್ಲಿ ಇನ್ಸ್ಟಾಲ್ ಮಾಡಿರೋದು. ಸರ್, ಇವಾಗ ಇದ್ರಲ್ಲಿ ಹೆಂಗೆ ವಿದ್ಯುತ್ ಉತ್ಪತ್ತಿ ಆಗುತ್ತೆ ಸರ್? ಇದ್ರಲ್ಲೂ ಜನರೇಷನ್ ಆಗುತ್ತೆ. ಹೆಂಗೆ? ಅಲ್ಲ, ಇವಾಗ ಸೂರ್ಯ ಹಿಂಗ್ ಬಂದಾಗ ಸೂರ್ಯನ ಕಿರಣಗಳು ಇಲ್ಲಿ ಬಿದ್ದು ಉತ್ಪತ್ತಿ ಆಗುತ್ತೆ ಅನ್ಕೊಳ್ಳೋಣ. ಸೂರ್ಯ ಮುಳುಗಿದಾಗ ಆ ಕಡೆ ಹೋದಾಗ ಸರ್ ಇದು ಸೌತ್ ಡೈರೆಕ್ಷನ್ ಅಲ್ಲಿ ಇದೆ. ಈಗ ಏನು ಡೈರೆಕ್ಷನ್ಸ್ ಏನಾಗುತ್ತೆ ಅಂದ್ರೆ ಇಲ್ಲಿ ನಿಮಗೆ ಕಂಪೇರ್ ಟು ಬೇರೆವೆಲ್ಲ ಕಂಪೇರ್ ಮಾಡಿದ್ರೆ ಇಲ್ಲಿ ಸ್ವಲ್ಪ ಜನರೇಷನ್ ಕಡಿಮೆ ಇರುತ್ತೆ. ಆದ್ರೆ ಇವರು ಯಾವ್ದೋ ಒಂದು ರೀತಿಲಾಗ್ಲಿ ಇವರು ಪ್ರಮೋಟ್ ಮಾಡಿದ್ದಾರೆ ಸೋಲಾರ್ ನ. ಯಾಕೆ ಇವರು ಟಾಪ್ ಮೇಲೆ ಯಾಕೆ ಹಾಕೊಂಡಿಲ್ಲ ಸರ್? ಸ್ಪೇಸ್ ಇರಲ್ಲ ಅನ್ಕೊಳ್ಳಿ, ಜಾಗ ಇರಲ್ಲ ಅಲ್ಲಿ. ಶೀಟ್ ಗೀಟ್ ಏನಾದ್ರು ಹಾಕೊಂಡಿರ್ತಾರೆ, ವರ್ಟಿಕಲ್ ಆಗಿ ಹಾಕೊಂಡಿದ್ದಾರೆ. ಇದು ಒಂಥರ ಇದು ಜನರೇಷನ್ ನಮ್ಮ ಬೆಂಗಳೂರಲ್ಲೇ. ಹೌದು, ನಮ್ಮ ಡೆಲ್ ಕ್ಯಾಂಪಸ್ 120 ಕಿಲೋವಾಟ್. ಸರ್, ಇದು ಮುರಳಿ ಇಂಡಸ್ಟ್ರೀಸ್ ಶುಭಂ ಫುಡ್ಸ್ ಅಂಡ್ ಪ್ಯಾಕರ್ಸ್ ಅಂತ ಹೇಳಿ ಇಲ್ಲಿ 300 ಕಿಲೋವಾಟ್. ಸರ್, ಇದು ಕರ್ನಾಟಕದಲ್ಲಿ. ಓಕೆ ಸರ್, 300 ಕಿಲೋವಾಟ್. ಓಕೆ, ಆಮೇಲೆ ಇದು ಸರ್, ಇದು ಇದು ಸೋಲಾರ್ ಪಾರ್ಕ್. ಇದು ಪರ್ಟಿಕ್ಯುಲರ್ ಸೋಲಾರ್ ಗೋಸ್ಕರ ಇದು ಆಲ್ಮೋಸ್ಟ್ 50 ಮೆಗಾವಾಟ್ ಸೋಲಾರ್ ಪಾರ್ಕ್ ಸರ್. ಇದು 50 ಮೆಗಾವಾಟ್. ಹೌದು ಉತ್ಪತ್ತಿ ಆಗ್ತಾ ಇದೆ. ಹೌದು, ಉತ್ಪತ್ತಿ ಆಗ್ತಾ ಇದೆ. ಟೋಟಲ್ ಸೋಲಾರ್ ಈ ಫುಲ್ ಟೋಟಲ್ ಪಾರ್ಕ್ ಬಂದು ನಮ್ಮ ಟಾಟಾ ಪವರ್ ಸೋಲಾರ್ ಇಂದಾನೆ ಇನ್ಸ್ಟಾಲ್ ಆಗಿದೆ. ಇದು ಸರ್ಕಾರದ ಮುಖಾಂತರ ಆಗಿರೋದು ಸರ್? ಟಾಟಾ ಪವರ್ ಅವರು ಮಾಡಿರೋದು ಸರ್? ಇದು ಟಾಟಾ ಪವರ್ ಮಾಡಿರೋದು ಸರ್ಕಾರ ಮುಖಾಂತರನೇ. ಸರ್ಕಾರ ಮುಖಾಂತರ. ಓಕೆ, ಸರಿ ಸರ್. ಇವಾಗ ಇಲ್ಲಿ ಬಂದ್ರೆ ಇದ್ಯಾವ ಸರ್? ಸರ್, ಇದು ನೋಡಿ ಫ್ಲೋಟಿಂಗ್ ಸೋಲಾರ್ ಅಂತಂದ್ರೆ ಈಗ ಸ್ಪೇಸ್ ಇರಲ್ಲ. ಈಗ ನಾವು ಹೇಳಿದ್ರೆ ರೂಫು ಇಲ್ಲ, ಆಮೇಲೆ ಗ್ರೌಂಡ್ ಮೌಂಟು. ಇಲ್ಲಿ ಏನಾಗುತ್ತೆ ಅಂದ್ರೆ ಯಾವುದೇ ಒಂದು ಕೆರೆ ಆಗಿರ್ಲಿ, ಒಂದು ನೀರಿನ ಪ್ರದೇಶ, ಸಮುದ್ರ, ನದಿ, ಅಲ್ಲೂ ಸಹ ನಾವು ಇನ್ಸ್ಟಾಲ್ ಮಾಡಬಹುದು. ಅಂದ್ರೆ ನಿಂತ ನೀರಲ್ಲಿ ಇದನ್ನ ಆರಾಮಾಗಿ ಇನ್ಸ್ಟಾಲ್ ಮಾಡಬಹುದು. ಅರೆ ನೀರಿಗೆ ಆಗಲ್ಲ. ಹೌದು, ಆ ಸ್ಪೇಸ್ ಯೂಸ್ ಮಾಡಿದಂಗ ಆಯ್ತಾ ನೀವು? ಹೌದು, ನೀರು ಹಿಂಗೋದನ್ನು ಕಮ್ಮಿ ಮಾಡಿದಂಗ ಆಯ್ತು. ಹೌದು, ಅಲ್ಲಿ ವಿದ್ಯುತ್ ಉತ್ಪತ್ತಿನೂ ಆಯ್ತು. ಹೌದು, ಅಂದ್ರೆ ಈ ವಿದ್ಯುತ್ ಉತ್ಪತ್ತಿ ನೀರಿನ ಅಲೆಗಳಿಂದ ಆಗುತ್ತೋ? ಇಲ್ಲ, ಸೂರ್ಯನಿಂದ ಆಗುತ್ತೆ. ಪ್ಯೂರ್ಲಿ ಸೂರ್ಯನಿಂದ ನೀರಿಂದ ಏನ್ ನೀವು ಹೇಳಿದ್ರಲ್ಲ ಹಿಂಗೋದು, ಅದು ಸಹ ನಿಂತ್ಕೊಳ್ಳುತ್ತೆ. ಓಕೆ, ಸರಿ ಸರ್. ಇದ್ಯಾವುದು? ಇದು ನಮ್ಮ ಕೊಚ್ಚಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ ಸೋಲಾರ್ ಕಾರ್ ಪೋರ್ಟ್ ಅಂತಂದ್ರೆ ಇಲ್ಲಿ ಚಾರ್ಜಿಂಗ್ ಸ್ಟೇಷನ್ಸ್ ಮಾಡಿದ್ದಾರೆ. ಇಲ್ಲಿ ಆಲ್ಮೋಸ್ಟ್ 2.7 ಮೆಗಾವಾಟ್ ವರೆಗೂ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ ಹಾಕಿದ್ದಾರೆ. ಇಲ್ಲಿ ನೀವು ಏನ್ ಮಾಡ್ಬೋದು ಅಂದ್ರೆ ಸೋಲಾರ್ ಏನು ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಇದೆ ಅಲ್ಲ, ಇಲ್ಲಿ ಚಾರ್ಜ್ ಮಾಡ್ಕೋಬಹುದು. ನೀವು ಕಾರು ಚಾರ್ಜ್ ಮಾಡ್ಕೋಬಹುದು, ಪಾರ್ಕಿಂಗ್ ಮಾಡಬಹುದು. ಹೌದು, ಪಾರ್ಕಿಂಗ್ ಸ್ಥಳವನ್ನು ಬಳಸ್ಕೊಂಡು ಅಲ್ಲಿ ಸೋಲಾರ್ ವಿದ್ಯುತ್ ಉತ್ಪತ್ತಿನೂ ಮಾಡಿದ್ದಾರೆ. ಹೌದು, 2.67 ಮೆಗಾವಾಟ್. ಸರ್, ಇವಾಗ ಸರ್ಕಾರಗಳಿಂದ ಯಾವ ರೀತಿಯ ಸೌಲಭ್ಯಗಳಿದೆ ಮತ್ತು ಸರ್ಕಾರ ಕೊಡುವಂತ ಸಬ್ಸಿಡಿ ಏನು, ಎಷ್ಟು ಕೊಡ್ತಾರೆ, ಅದಕ್ಕೆಲ್ಲ ಪ್ರೋಸೆಸ್ ನೀವೇ ಮಾಡ್ಕೊಡ್ತೀರಾ ಅಥವಾ ಇನ್ಸ್ಟಾಲ್ ಮಾಡೋರು ಮಾಡ್ಕೊಡ್ತಾರಾ, ಕನ್ಸ್ಯೂಮರ್ಗಳು ಮಾಡ್ಕೋಬೇಕಾ, ಯಾವ ತರ ಸರ್? ಸರ್, ಈಗ ಸೋಲಾರ್ ಸಬ್ಸಿಡಿ ಇದೆ. ಓಕೆ, ಸೆಂಟ್ರಲ್ ಗವರ್ಮೆಂಟ್ ಇಂದ ಸಬ್ಸಿಡಿ ಬಂದಿದೆ. ಸರಿ, ಒಂದು ಕಿಲೋವಾಟ್ಗೆ 30,000. ಪ್ಯೂರ್ಲಿ ಒಂದು ಪ್ರಶ್ನೆ ಸರ್, ಇದು ಸೆಂಟ್ರಲ್ ಗವರ್ಮೆಂಟ್ ಪ್ರಾಜೆಕ್ಟ್ ಅಥವಾ ಸ್ಟೇಟ್ ಗವರ್ಮೆಂಟ್ ಪ್ರಾಜೆಕ್ಟ್? ಸರ್, ಸೆಂಟ್ರಲ್ ಗವರ್ಮೆಂಟ್. ಪ್ಯೂರ್ಲಿ ಇಂಡಿಯನ್ ಗವರ್ಮೆಂಟ್ ಮಾಡ್ತಿರೋ ಪ್ರಾಜೆಕ್ಟ್. ಹೌದು, ಸೆಂಟ್ರಲ್ ಎಂಟೈರ್ ನೀವು ಡಿಸ್ಟ್ರಿಕ್ಟ್ ಯಾವುದೇ ಸ್ಟೇಟ್ ಆಗಿರ್ಲಿ ಎಲ್ಲ ಒಂದೇ ಸ್ಕೀಮ್ ಅಲ್ಲಿ ಒನ್ ನೇಷನ್ ಅಲ್ಲಿ ನಡೀತಾ ಇರೋ ಸ್ಕೀಮ್. ಎಲ್ಲೋ ಹಾಕಿರ್ಲಿ ಒಂದೇ ಸ್ಕೀಮು. ಈಗ ನಮ್ದು ಬಂದು 1 ಕಿಲೋವಾಟ್ಗೆ 30,000, 2 ಕಿಲೋವಾಟ್ಗೆ 60,000, 3 ಕಿಲೋವಾಟ್ ಮೇಲ್ಪಟ್ಟು 10 ಕಿಲೋವಾಟ್ ವರೆಗೂ 78,000 ಫಿಕ್ಸ್ ಮಾಡಿದ್ದಾರೆ. ಈ ಸಬ್ಸಿಡಿ ಅಂದ್ರೆ ನಿಮಗೆ 1 ಕಿಲೋವಾಟ್ಗೆ 30,000 ಮಿನಿಮಮ್ ಇರುತ್ತೆ, ಸಬ್ಸಿಡಿ ಬರುತ್ತೆ. ಓಕೆ, ಸಬ್ಸಿಡಿ ಬರೋದು. 1 ಕಿಲೋವಾಟ್ ಸೋಲಾರ್ ಪ್ಯಾನಲ್ ಹಾಕ್ಸ್ಕೋಬೇಕಂದ್ರೆ ಮನೆ ಮೇಲೆ ಎಷ್ಟು ಜಾಗ ಬೇಕು ಮತ್ತು ಎಷ್ಟು ಅಮೌಂಟ್ ಬೇಕಾಗುತ್ತೆ ಸರ್? 1 ಕಿಲೋವಾಟ್ಗೆ ನಿಮಗೆ 100 ಸ್ಕ್ವೇರ್ ಫೀಟ್ ಬೇಕಾಗುತ್ತೆ ಜಾಗ. 10ಕ್ಕೆ 10 ಅಡಿ ಬೇಕು. ಹೌದು, 10ಕ್ಕೆ 10 ಅಡಿ ಬೇಕಾಗುತ್ತೆ. ಈಗ ಸಿಸ್ಟಮ್ ವೈಸ್ ಬಂದ್ರೆ ನಿಮಗೆ 1 ಕಿಲೋವಾಟ್ ಸಿಸ್ಟಮ್ ಇರಲ್ಲ, ಅದಕ್ಕೋಸ್ಕರ ನೀವು 2 ಕಿಲೋವಾಟ್ ಹೋಗ್ಬೋದು. ಮಿನಿಮಮ್ ಬೇಸಿಕ್ 2 ಕಿಲೋವಾಟ್. ಹೌದು, ಮಿನಿಮಮ್ 2 ಕಿಲೋವಾಟ್ ಹೋಗ್ಬೋದು. ಸರ್, ಇವಾಗ 2 ಕಿಲೋವಾಟ್ ನ ನಾವು ರೂಫ್ ಟಾಪ್ ಹಾಕೊಂಡ್ರೆ ಒಂದು ದಿನಕ್ಕೆ ಎಷ್ಟು ಪವರ್ ಜನರೇಟ್ ಆಗುತ್ತೆ ಸರ್? ಒಂದು ದಿನಕ್ಕೆ ನಿಮಗೆ 8 ಯೂನಿಟ್ ಪವರ್ ಜನರೇಟ್ ಆಗುತ್ತೆ. ಒಂದು ದಿನಕ್ಕೆ? ಹೌದು, 1 ಕಿಲೋವಾಟ್ಗೆ 4 ಯೂನಿಟ್ ಹಂಗೆ 2 ಕಿಲೋವಾಟ್ಗೆ 8 ಯೂನಿಟ್ ಜನರೇಟ್ ಆಗುತ್ತೆ. ಹಾಗಾದ್ರೆ ಮನೆಗೆ ಸಫಿಶಿಯಂಟ್ ಆಗುತ್ತೆ 8 ಕಿಲೋವಾಟ್. ಒಂದು ಅದ್ಭುತ. 1 ಕಿಲೋವಾಟ್ ಆಕ್ಚುಲಿ ನೋಡಿ ಸರ್, ಯೂಶಲಿ ಏನಾಗುತ್ತೆ 100 ರಿಂದ 200
ಕಿಲೋವಾಟ್ಸ್ ಯೂಸ್ ಮಾಡುವಂತ ಕನ್ಸ್ಯೂಮರ್ಸ್ ಜಾಸ್ತಿ. ಹೌದು ವಿದ್ಯುತ್ ಬಳಕೆ ಅಷ್ಟೇ ಮಿನಿಮಮ್. ಅವ್ರು ಫ್ಯಾನ್ ಯೂಸ್ ಮಾಡ್ಲಿ, ಫ್ರಿಡ್ಜ್ ಯೂಸ್ ಮಾಡ್ಲಿ, ಏನೇ ಯೂಸ್ ಮಾಡ್ಲಿ, ಮ್ಯಾಕ್ಸಿಮಮ್ 300 ಯೂನಿಟ್ ಒಳಗಡೆನೆ ಇರ್ತಾರೆ. ಅದಕ್ಕಿಂತ ಜಾಸ್ತಿ ಹೋಗೋದಂದ್ರೆ ಒಂದ್ ಸ್ವಲ್ಪ ದೊಡ್ಡ ಜಾಗ ಇರೋರು ಅಥವಾ ಅವ್ರ ಮನೇಲಿ ಜನ ಜಾಸ್ತಿ ಇರೋರು ಮಾತ್ರನೇ 300 ಯೂನಿಟ್ಸ್ಗಿಂತ ಜಾಸ್ತಿ ಹೋಗ್ತಾರೆ. ಯೂಸಲಿ ಏನಾಗುತ್ತೆ 100ರಿಂದ 200 ಯೂನಿಟ್ ಯೂಸ್ ಮಾಡೋಂತಾರೆ ಜಾಸ್ತಿ. ಹೌದು ಸರ್, ಅವ್ರಿಗೆ ತುಂಬಾ ಅನುಕೂಲ ಆಗುತ್ತೆ ಅಂತೀರಾ ಸರ್? ಬಹಳ ತುಂಬಾ ಅನುಕೂಲ ಸರ್. ಈಗ ನೋಡಿ 200 ಯೂನಿಟ್ ನೀವೇನು ಹೇಳಿದ್ರಲ್ಲ, ನಮ್ಮ ಇದರಲ್ಲಿ 120 ಯೂನಿಟ್ ಪ್ರತಿ ತಿಂಗಳು ಜನರೇಟ್ ಆಗುತ್ತೆ 1 ಕಿಲೋವಾಟ್ಗೆ. ಅಂದ್ರೆ 2 ಕಿಲೋವಾಟ್ಗೆ ನಿಮಗೆ 240 ಯೂನಿಟ್. ಸೊ 240 ಯೂನಿಟ್ ನೀವು ಯೂನಿಟ್ ಅನ್ನ ನಿಮ್ಮ ಕನ್ಸಂಪ್ಷನ್ ನೀವೇ ಜನರೇಟ್ ಮಾಡಿ ಓನ್ ಯೂಸ್ ಮಾಡ್ಬಿಟ್ರೆ ನೀವು ಎಲೆಕ್ಟ್ರಿಸಿಟಿ ಸ್ವಾವಲಂಬಿ ಆದಂಗೆ. ಹೌದು, ನಮ್ಮ ವಿದ್ಯುತ್ನ ನಾವೇ ಉತ್ಪಾದನೆ ಮಾಡ್ಕೊಂಡಂಗೆ. ನೀವು ಬೆಸ್ಕಾಮ್ಗೆ ಕಟ್ಟೋ ಚಾರ್ಜಸ್ ಇವಾಗ ನೋಡಿ, ಇವತ್ತು 7 ರೂಪೀಸ್ ಇದೆ ಟ್ಯಾರಿಫ್. ಇನ್ನೊಂದು ವರ್ಷಕ್ಕೆ ಇನ್ನೊಂದು ಆಗುತ್ತೆ, 5 ವರ್ಷಕ್ಕೆ ಇನ್ನೊಂದು ಆಗುತ್ತೆ, ಮತ್ತೆ ಮಿನಿಮಮ್ ಕಟ್ಟಬೇಕು. ಹೌದು, ಮಿನಿಮಮ್ ಚಾರ್ಜ್ ಬಳಸದೆ ಮಿನಿಮಮ್ ಕಟ್ಟಬಹುದು. ಬೆಸ್ಕಾಮ್ ಆಗ್ಲಿ ಯಾವುದೇ ಇದೇನು ಕನ್ವೆನ್ಷನಲ್ ಎಲೆಕ್ಟ್ರಿಸಿಟಿ ಯುಟಿಲಿಟಿ ಇದೆಯಲ್ಲ, ಈ ಪವರು ಪ್ರೈಸು ಜಾಸ್ತಿ ಹಾಕುವಂತಾನೆ ಹೋಗುತ್ತೆ ಸಹಜ. ಇದಕ್ಕೋಸ್ಕರ ನೀವು ಮೇನ್ ಸೋಲಾರ್ ಅಳವಡಿಸಿದ್ರೆ ಇದರಿಂದ ನೀವು ಮುಕ್ತರಾಗ್ತೀರಾ. ಸೊ ಟ್ಯಾರಿಫ್ ಇಂದ ಮುಕ್ತರಾಗ್ತೀರಾ. ಓಕೆ, ಸೊ ಅದು ಮೇನ್ ಇಂಪಾರ್ಟೆಂಟ್ ಸರ್. ಇವಾಗ ಸೋಲಾರ್ ರೂಫ್ ಟಾಪ್ ಅನ್ನೋದು ಒಂದಿಷ್ಟು ವರ್ಷಗಳ ಹಿಂದೆ, ಅಂದ್ರೆ ಒಂದು 10-15 ವರ್ಷಗಳ ಹಿಂದೆ ಅದೊಂಥರ ಏನೋ ಕಾಣದ ಒಂದು ದೊಡ್ಡ ಪರ್ವತ ತರ ಕಾಣ್ತಿತ್ತು. ಅಂದ್ರೆ ಸೋಲಾರ್ ರೂಫ್ ಟಾಪ್ ಒಬ್ಬ ಸಾಮಾನ್ಯನ ಹಾಕಿಸ್ಕೊಳಕ್ ಆಗಲ್ಲ, ಅಂದ್ರೆ ಅವ್ನ ಮನೆಯಲ್ಲೇ ಅವ್ನ ಸ್ವಂತ ವಿದ್ಯುತ್ ತಯಾರು ಮಾಡ್ಕೊಳಕ್ ಆಗಲ್ಲ ಅನ್ನೋ ಒಂದು ಪೊಸಿಷನ್ ಇತ್ತು. ಇವತ್ತು ಒಂದಿಷ್ಟು ಬದಲಾವಣೆಗಳು ಬಂದಿದೆ. ಕೇಂದ್ರ ಸರ್ಕಾರ ಕೊಡ್ತಿರುವಂತ ಒತ್ತು, ರಾಜ್ಯ ಸರ್ಕಾರಗಳು ಕೊಡ್ತಿರುವಂತ ಒತ್ತಿನಿಂದ ಇವತ್ತು ಒಂದು ಕೈಗೆಟುಕುವಂತ ದರದಲ್ಲಿ ಏನಾದರೂ ಸೋಲಾರ್ ರೂಫ್ ಟಾಪ್ ಸಿಗ್ತಾ ಇದೆಯಾ ಸರ್? ಇದೆ. ಯಾಕಂದ್ರೆ ಇದರಲ್ಲಿ 2 ಸೆಕ್ಟರ್ ಅಲ್ಲಿ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದು ಸೆಕ್ಟರ್ ಬಂದು ರೆಸಿಡೆನ್ಷಿಯಲ್ ಸೆಕ್ಟರ್. ಈಗ ನಮ್ಮ ಪ್ರಧಾನಮಂತ್ರಿ ಅವರಿಂದ ಏನ್ ಸಿಕ್ಕಿದೆ ಅಂದ್ರೆ ಪ್ರಧಾನಮಂತ್ರಿ ಸೂರ್ಯಘರ್ ಸ್ಕೀಮ್ ಅಂತ. ಸೂರ್ಯಘರ್ ಸ್ಕೀಮ್ ಸೂರ್ಯಘರ್ ಅಂತಾರೆ. ಸೂರ್ಯಘರ್ ಮನೆ ಮನೆಗೋಸ್ಕರ ಅವರೊಂದು ಸ್ಕೀಮ್ ಬಿಟ್ಟಿದ್ದಾರೆ. ಸರಿ, ಈ ಸ್ಕೀಮ್ ಅಲ್ಲಿ ಅವ್ರು ಕೊಡ್ತಾ ಇರೋದು ಸಬ್ಸಿಡಿ 1, ಆಮೇಲೆ ವೆರಿ ಲೋ ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ ಲೋನ್ ಸಿಗುತ್ತೆ. ಸರಿ ಸರ್, ಹೋಮ್ ಲೋನ್ ಕಿಂತಾನು ಕಡಿಮೆ ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ ನಮ್ಮ ಸೋಲಾರ್ಗೆ ವಿತೌಟ್ ಎನಿ ಕೊಲೆಟ್ರಲ್, ವಿತೌಟ್ ಎನಿ ಪ್ರೊಸೆಸಿಂಗ್ ಫೀ. ಎಷ್ಟಿದೆ ಸರ್ ಇದು? ಸರ್ 7% ರೇಟ್ ಆಫ್ ಇಂಟ್ರೆಸ್ಟ್ ಇಂದ ಸ್ಟಾರ್ಟ್ ಆಗುತ್ತೆ ಪರ್ annum. ಓಕೆ ಸರ್, ಈ ಸ್ಕೀಮ್ ಅಲ್ಲಿ ನಿಮಗೆ ಏನಾಗುತ್ತೆ ಅಂದ್ರೆ, ನೀವು ಹೇಳಿದ್ರಲ್ಲ ಸಾಮಾನ್ಯ ವರ್ಗದವರು ನೀವು ಹಾಕೋಬಹುದು ಅಂತ. ಸರ್, ಒಂದು ಮಿನಿಮಮ್ ಯಾವುದೇ ಒಂದು ಮನೆ ಆಗಿರ್ಲಿ ಅವ್ರಿಗೆ 3 ಕಿಲೋವ್ಯಾಟ್ ಮಿನಿಮಮ್ ಬೇಕಾಗುತ್ತೆ. ಇವತ್ತು ಬಳಕೆಯನ್ನು ನೋಡ್ಕೊಂಡ್ರೆ ಮಿನಿಮಮ್ 2ರಿಂದ 3 ಕಿಲೋವ್ಯಾಟ್ ಬೇಕು. ಹೌದು, ನಾವ್ ಏನಕ್ಕೆ 3 ಕಿಲೋವ್ಯಾಟ್ ಸಜೆಸ್ಟ್ ಮಾಡ್ತೀವಿ ಅಂದ್ರೆ, ಇದು ಒಂದ್ಸರಿ ಅಗ್ರಿಮೆಂಟ್ ಆದ್ರೆ ಪವರ್ ಪರ್ಚೇಸ್ ಅಗ್ರಿಮೆಂಟ್ ಅಂತ ಆಗುತ್ತೆ ಬೆಸ್ಕಾಮ್ ಅಲ್ಲಿ. ಬೆಸ್ಕಾಮ್ ಟು ಕನ್ಸ್ಯೂಮರ್. ಹೌದು, ಪವರ್ ಪರ್ಚೇಸ್ ಅಗ್ರಿಮೆಂಟ್. ಅದು ಬಂದು 25 ವರ್ಷ ಅಗ್ರಿಮೆಂಟ್. ಅದು ಅಂದ್ರೆ ಒಂದು ಕಂಪನಿ ಮತ್ತು ಕನ್ಸ್ಯೂಮರ್ 25 ವರ್ಷಗಳ ಒಡಂಬಡಿಕೆ. ಹೌದು, ಒಪ್ಪಂದ ಆಗುತ್ತೆ. ಈ ಒಪ್ಪಂದದಲ್ಲಿ ನೀವು 25 ವರ್ಷ ಇದೇನ್ ಸೈಕಲ್ ಇದೆಯಲ್ಲ, ಅಲ್ಲಿ ಯಾವುದೇ ಒಂದು ನೀವು ಪವರ್ ಕನ್ಸಂಪ್ಷನ್ ಜಾಸ್ತಿ ಆಗ್ಬೋದು, ನಿಮ್ಮ ಮನೆಯಲ್ಲಿ ಉತ್ಪತ್ತಿ ಜಾಸ್ತಿ ಆಗ್ಬೋದು. ಹೌದು, ನೀವು ಯಾವ್ದೋ ಬಳಸಬಹುದು. ಇಲ್ಲ ಹೋಗ್ಲಿ, ಒಂದು ಎಲೆಕ್ಟ್ರಿಕಲ್ ವೆಹಿಕಲ್ ಕಂಪಲ್ಸರಿ ಆದ್ರೆ ನೀವು ತಗೊಳ್ಳೇಬೇಕಾಗತ್ತೆ. ಹೌದು, ಈಗ ಪೆಟ್ರೋಲ್ ಸಿಗ್ತಾ ಇಲ್ಲ, ಡೀಸೆಲ್ ಸಿಗ್ತಾ ಇಲ್ಲ, ಕಮ್ಮಿ ಹಾಕೊಂತ ಹೋಗುತ್ತೆ. ಸೊ ಅವಾಗ ಏನಾಗುತ್ತೆ ಹೇಳಿ, ಎಲೆಕ್ಟ್ರಿಕಲ್ ಚಾರ್ಜ್ಗೆ ನೀವು ಚಾರ್ಜ್ ಮಾಡಬೇಕು. ಅವಾಗ ನಿಮ್ಗೆ ಲೋಡ್ ಬೇಕು. ಸೊ ಲೋಡ್ ಎನ್ಹಾನ್ಸ್ ಮಾಡೋಕ್ಕಿಂತ ಮುಂಚೆ ನೀವು 3 ಕಿಲೋವಾಟ್ ಆಲ್ಟರ್ನೇಟ್ ಸೋರ್ಸ್ ಆಗೂ ಇಟ್ಕೋಬಹುದು ಅಂತ ನೀವು ಒಂದು 3 ಕಿಲೋವಾಟ್ ಇದಂತ ಒಂದು ಬೆಸ್ಕಾಮ್ ಕನೆಕ್ಷನ್ ತಗೊಂಡು ನಮ್ಮ ಸೋಲಾರ್ನ ಅಡಾಪ್ಟ್ ಮಾಡ್ಕೊಂಡು ಪ್ರತಿಯೊಬ್ಬ ಮನುಷ್ಯರಿಗೂ ಗೊತ್ತು ಇವಾಗ ಈ ಸ್ಕೀಮ್ ಬಗ್ಗೆ. ಸೋಲಾರ್ ಹೋಗ್ಲೇಬೇಕನ್ನೋ ಇಂಟೆನ್ಷನ್ ಬಹಳ ಜಾಸ್ತಿ ಇದೆ. ಮೊದ್ಲು ನಾವು ಪ್ರಮೋಷನ್ ಮಾಡ್ಬೇಕಾದ್ರೆ ಸೋಲಾರ್ ಅಂದ್ರೆ ಏನು ಅಂತ ಗೊತ್ತಿರಲಿಲ್ಲ. ಹೌದು, ಇವಾಗ ಕನ್ಸ್ಯೂಮರ್ ಕ್ವಶನ್ ಹಿಡ್ಕೊಂಡ್ ಬರ್ತಾರೆ, ಸರ್ ಈ ಕ್ವಶನ್ ನಿಮ್ಗೆ ಆನ್ಸರ್ ಕೊಡಿ ಅಂತ. ಆದ್ರೆ ನಾವು ಅವ್ರಿಗೆ ಎಕ್ಸ್ಪ್ಲನೇಷನ್ ಏನಂತ ಶಾರ್ಟ್ ಅಲ್ಲಿ ಕೊಟ್ಬಿಟ್ರೆ ಅವ್ರು ತಿಳ್ಕೊಂಡ್ಬಿಡ್ತಾರೆ. ಒಟ್ಟಲ್ಲಿ ಎಜುಕೇಟ್ ಮಾಡ್ಬೇಕಾಗಿರೋದು ಕೆಲಸ ನಿಮ್ದು ಇವಾಗ. ಹೌದು, ಯಾಕೆ ಹಾಕೋಬೇಕು, ಹಾಕೊಂಡ್ರೆ ಏನಾಗುತ್ತೆ, ಎಜುಕೇಟ್ ಮಾಡಿದ್ರೆ ಸಹಜವಾಗಿ ಅದರ ಉತ್ಪತ್ತಿ ಜಾಸ್ತಿ ಆಗುತ್ತೆ. ಹೌದು ಸರ್, ಅದ್ಭುತ ಸರ್. ಶಿವಾಜಿ ಸರ್, ತುಂಬಾ ಒಂದಿಷ್ಟು ಇನ್ಫಾರ್ಮೇಶನ್ಸ್ ನಮ್ಮ ವಾಹಿನಿ ವೀಕ್ಷಕರು ಕೊಟ್ಟಿದ್ದೀರಾ. ನಿಮಗೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ವಿದ್ಯುತ್ತಲ್ಲೂ ಸಹ ಸಾರ್ವಜನಿಕರು ಸ್ವಾವಲಂಬಿ ಆಗ್ಬೋದು ಅಂತ ಒಂದು ಅದ್ಭುತ ಒಂದು ಕಾರ್ಯಕ್ರಮನ ಪ್ರಧಾನಮಂತ್ರಿಗಳು ತಂದಿದ್ದಾರೆ. ಈ ಒಂದು ಕಾರ್ಯಕ್ರಮನ ಎಲ್ಲರೂ ಸದ್ಬಳಕೆ ಮಾಡ್ಕೊಂಡು ವಿದ್ಯುತ್ತಿಗಾಗೇ ನೀವು ಪಡುವಂಥ ಹಲವಾರು ಕಷ್ಟಗಳನ್ನ ನಿವಾರಿಸ್ಕೊಂಡು ಒಂದೇ ಸರಿಗೆ ನೀವೇ ಒಂದು ಉದ್ಯಮನ ಪ್ರಾರಂಭಿಸ್ಬೋದು. ಈ ಸೋಲಾರ್ ರೂಫ್ ಟಾಪಿಂದ ನಿಮಗೆ ಹಲವಾರು ಮಾಹಿತಿಗಳು, ಇನ್ನೂ ಹೆಚ್ಚಿನ ಮಾಹಿತಿಗಳು ನಿಮಗೆ ಇಂಟರ್ನೆಟಲ್ಲಿ ಸಿಗುತ್ತೆ. ಈ ಒಂದು ಸೌಲಭ್ಯನ ಪಡ್ಕೊಂಡು ನೀವೇ ಸ್ವಾವಲಂಬಿಗಳಾಗಿ ನಿಮ್ಮ ವಿದ್ಯುತ್ನ ನೀವೇ ತಯಾರಿಸ್ಕೊಂಡು ಅದರ ಒಂದು ಸುಖನ ಅನುಭವಿಸ್ಬೋದು ಅಂತ ನಿಮ್ಮ ವಾಣಿ ಕಡೆಯಿಂದ ನಾನು ತಿಳಿಸ್ತಾ ಇದ್ದೀನಿ. ಮತ್ತು ಈ ಸೌಲಭ್ಯನ ಎಲ್ಲರೂ ಪಡೆಯುವಂತಾಗಲಿ, ಎಲ್ಲರೂ ಸ್ವಾವಲಂಬಿಗಳಾಗಲಿ ಅಂತ ನಾನು ಸಹ ಬಯಸ್ತಾ ಇದ್ದೀನಿ. ಧನ್ಯವಾದಗಳು.